ನದಿಯ ಇತ್ತಡಿಗಳಲ್ಲಿ ದೆವ್ವದಂಥ ಮರಗಳು ನೀರಲ್ಲಿ ತಮ್ಮ ಬಿಂಬಗಳನ್ನು ತಾವೇ ಕಂಡು ನಗುವಂತಿತ್ತು. ಅಲ್ಲಲ್ಲಿ ಗೆಲ್ಲುಗಳ ಎಡೆಗಳಿಂದ ಸೂರ್ಯರಶ್ಮಿಯು ಆ ಮರಗಳ ಕಾಂಡಗಳಿಗೊಂದು ಹೊಳಪನ್ನು ಕೊಡುತ್ತಿತ್ತು. ನಾವು ನೀರನ್ನು ನೋಡುತ್ತಿದ್ದಂತೆಯೇ ಏನೋ ಅದರಲ್ಲಿ ಹರಿದಂತ ಸದ್ದು ಆಯಿತು. ಸೇತುವೆಯ ಮೇಲೆ ನಿಂತ ನನ್ನ ಜತೆಗಾರರ ಪೈಕಿ ಯಾರಾದರೂ ಬಿದ್ದು ಬಿಟ್ಟರೆ ಎಂದು ಆಚೀಚೆ ನೋಡಿದ. ಬಂದವರು ನಾಲ್ವರು ಅಲ್ಲೇ ಇದ್ದೇವೆ. ಐದನೆಯ ಆ ವ್ಯಕ್ತಿ ಮೊಸಳೆ ಎಂದು ಕ್ಷಿಪ್ರದಲ್ಲಿ ತಿಳಿಯಿತು. ಮೆಲ್ಲಗೆ ಕಾಣಿಸಿಕೊಂಡು ಅದು ಈಜುತ್ತಾ ಇನ್ನೊಮ್ಮೆ ಮಾಯವಾಯಿತು. ಇಲ್ಲೇನಾದರೂ ದನ ಕರುಗಳು ನೀರು ಕುಡಿಯಲು ಬಂದರೆ ಗತಿ ಎಂದೆ ನಾನು. ವರ್ಷಕ್ಕೆ 4-6 ಜಾನುವಾರುಗಳಾದರೂ ಕಡೆಯ ಪಕ್ಷ ಹಾಗೆಯೇ ಹೋಗುತ್ತವೆ. ಈ ಪ್ರಾಂತ್ಯದಲ್ಲಿ ಜಾನುವಾರುಗಳನ್ನು ಇರಿಸಿಕೊಳ್ಳುವ ಗೋಳನ್ನು ದೇವರಿಗೇ ಹೇಳಬೇಕು. ನೀರಿಗೆ ಹೋದರೆ ಮೊಸಳೆ, ಕಾಡಿಗೆ ಹೋದರೆ ಹುಲಿ. ಕೆಲವು ಸಾರಿ ಕೆನ್ನಾಯಿಗಳ ಬಾಯಿಗೆ ದನಕರುಗಳು ಬೀಳುವುದೂ ಉಂಟು. ಇಷ್ಟೆಲ್ಲ ಸಾಲದೆಂದು ಬರೆಗಳಿಂದ ಜಾರಿ ಬಿದ್ದೋ ಕಣಿಗಳಿಗೆ ಬಿದ್ದೋ ಪ್ರಾಣ ಬಿಡುವುದಕ್ಕೂ ಕಡಿಮೆ ಇಲ್ಲ. ಈ ಶಾಂತ ವಾತಾವರಣವನ್ನು ಭೇದಿಸಿ ಬರುವ ನೀರಿನ ಮೊರೆತವನ್ನು ಕೇಳಿ ನನ್ನ ಮನಸ್ಸು ಆ ಕಡೆಗೆ ತಿರುಗಿತು. ಆ ನೀರು ಮೊರೆಯುವಲ್ಲಿಗೆ ಹೋಗೋಣವೇ ಎಂದು ಕೇಳಿದೆ. ದಾರಿ ಇದೆಯೋ ಇಲ್ಲವೋ ಎಂದ ನಾರಾಯಣ. ಅದಕ್ಕೆ ಭಟ್ಯ, ಕತ್ತಿ ಇದ್ದರೆ ದಾರಿ ಇದೆ. ನಾವು ಯಾವಾಗಲೂ ಬೀಳುಗೀಳುಗಳನ್ನು ತರಲಿಕ್ಕೆ ಮತ್ತು ಬರ್ಕಾ ಮೊಲಗಳ ಶಿಕಾರಿಗೆ ಆ ಕಡೆಗೆ ಆಗಾಗ ಬರುವುದುಂಟು. ನೀರು ಬೀಳುವಲ್ಲಿಗೆ ಅದೇನು ಬಹಳ ದೂರವಿಲ್ಲ. ಹೊಳೆಯ ಮಗ್ಗುಲಿನಿಂದಲೇ ಹೋಗಲು ಬರುತ್ತದೆ ಎಂದನು. ಹಾಗಾದರೆ ಹೋಗುವ ಎಂದು ನಾನು ಹಿಂದಿರುಗಿದೆ. ಅವರೂ ಸರಿದರು. ಸೇತುವೆಯಿಂದ ಮರಳಿ ಬಂದು ನದಿಯ ಕರೆಯ ಗಿಡ ಮರಗಳಲ್ಲಿ ಎಡೆ ಮಾಡಿಕೊಂಡು 100 ಗಜ ಮುಂದೆ ಸರಿದವು. ನಮ್ಮ ಎದುರಿಗೆ ಬಂಡೆಯ ಗೋಡೆಯೊಂದು ಅಡ್ಡವಾಯಿತು. ಆ ಗೋಡೆಯಿಂದ ಕೆಳಕ್ಕೆ ನದಿಯು ಮುಂದಿನ ದಾರಿ ಕಾಣದಂತೆ 4 ಕಡೆಗೂ ಚೆಲ್ಲಿ ಬೀಳುತ್ತಿತ್ತು. ಹಿಂದೆ ನೋಡಿದ ಸರಸ್ಸಿನ ಶಾಂತಿಗೂ ಆ ಬಿರುಸಿನ ಮೈಸುಕ್ಕಿಗೂ ಎಷ್ಟೊಂದು ಅಂತರ! ಅದನ್ನು ನೋಡುತ್ತಾ ಮನಸ್ಸು ಹುಚ್ಚುಗಟ್ಟಿತು. ಕಾಲುಗಳು ತನ್ನಂತೆಯೇ ಮುಂದಕ್ಕೆ ಸೆಳೆದು ನೀರಿಗೆ ಇದಿರಿಗೊಂದು ಶಿಲೆಯ ಮೇಲಕ್ಕೆ ಹೋಗಿ ಕುಳಿತೆ. ನಾನು ಆ ನೋಟಕ್ಕೆ ಬೆರಗಾಗಿ ಅಲ್ಲಿ ಕುಳಿತಿದ್ದ ವೇಳೆಯಲ್ಲಿ ಉಳಿದವರು ಉಪಹಾರದ ಸಿದ್ಧತೆಯನ್ನು ನಡೆಸಿದರು. ನನ್ನ ಮುಖದ ಎದುರಿಗೆ ಬಂದು ಎಳನೀರಿಗೆ ಕತ್ತಿಯನ್ನು ಚುಚ್ಚಿದಾಗ ಅದರ ನೀರು ಮುಖಕ್ಕೆ ಚಿಮ್ಮಿ ಅದರಿಂದ ನನ್ನ ಧ್ಯಾನ ಭಂಗವಾಯಿತು. ಹಾ, ಮುಖಕ್ಕೆ ನೀರು ಬಿತ್ತೆ ಎಂದು ನಾರಾಯಣಯ್ಯ ಉಪಚಾರ ಮಾತುಗಳನ್ನಾಡಿದ. ನನ್ನ ಮುಂದಕ್ಕೆ ಅವಲಕ್ಕಿ, ಕಾಯಿ, ಬೆಲ್ಲ, ಬಾಳೆಹಣ್ಣುಗಳನ್ನು ಇರಿಸಿದ. ನನ್ನ ಕಣ್ಣುಗಳು ಜಲಪಾತದ ನೋಟವನ್ನು ಕೊರೆಯುತ್ತಾ ಹೋದಂತೆ ಹಲ್ಲುಗಳು ಉಕ್ಕಿನ ಅವಲಕ್ಕಿ, ಬೆಲ್ಲಗಳನ್ನು ಕಡೆದು. ನನ್ನ ಕಣ್ಣು ಕಾಣುತ್ತಿದ್ದ ಆ ಸೌಂದರ್ಯದ ಅಮಲಿನಲ್ಲಿ ನನ್ನ ಬಾಯಿ ಮೆದ್ದ ತಿಂಡಿಯ ನೆನಪೂ ಸಹ ನನಗಾಗಲಿಲ್ಲ. ಎಲ್ಲವನ್ನು ನೋಡಿ ಮನಸ್ಸು ತೃಪ್ತಿಗೊಂಡಿತು. ಇನ್ನು ವೇಳೆ ಮಾಡಿದರೆ ತುಂಬಾ ಬಿಸಿಲಿನ ತಾಪ ಉಂಟಾಗಬಹುದೆಂದು ನಾರಾಯಣಯ್ಯ ಎಚ್ಚರಿಸುವುದರಿಂದ ನಾವು ಬೇಗನೆ ಹಿಂದಿರುಗಿದೆವು. ಈಗ ಬದಲೊಂದು ದಾರಿಯನ್ನು ಹಿಡಿದೆವು. ಹೋಗುವಾಗಲೆಲ್ಲ ಮೌನವಾಗಿದ್ದ ದೇರಣ್ಣನು ಮೆಲ್ಲಗೆ ಮಾತನಾಡತೊಡಗಿದ. ಅವನ ಪಾಲಿಗೆ ನಾನು ತಹಶೀಲ್ದಾರನಾಗಿ ಕಾಣಿಸಿದ್ದುದೇ ಇದಕ್ಕೆ ಕಾರಣವೆಂಬುದು ಸ್ಪಷ್ಟವಾಯಿತು. ಆದುದರಿಂದ ಆತ ಮೆಲ್ಲಗೆ, ದೇವರ ಆಫೀಸಿಗೆ ನನ್ನದೊಂದು ಅರ್ಜಿ ಬಂದಿರಬೇಕು ಎಂದ. ನಾನು ಏನು ತಿಳಿಯದವನಾಗಿ, ಯಾರು ದೇವರು, ಯಾವ ಅರ್ಜಿ ಎಂದು ಕೇಳಿದೆ. ಹೇಳಬಾರದಾಗಿತ್ತು ಎಂದು ಆಮೇಲೆ ಅನಿಸಿತು. ತಹಶೀಲ್ದಾರನ ಸೋಗನ್ನೇ ನಾನು ಹಿಡಿದಿದ್ದರೆ ಆತನ ಶೀಲವನ್ನು ಅಳೆಯುವುದು ಮತ್ತಷ್ಟು ಸುಲಭವಾಗುತ್ತಿತ್ತು. ಆದರೆ ಸುದೈವದಿಂದ ಅವನು ನನ್ನ ಮಾತನ್ನು ಕೇಳಿರಲಿಲ್ಲ. ಅವನಿಗೆ ತನ್ನದೇ ಯೋಚನೆ ಬಲವಾಗಿತ್ತು. ತಿರುಗಿ ಅವನು, ನಾನು ಶಾನುಭಾಗರ ಮುಖಾಂತರ ಕಳುಹಿಸಿದ ಅರ್ಜಿ ತಮಗೆ ಸಿಗಲಿಲ್ಲವೇ ಎಂದು ಕೇಳಿದೆ. ನಾನು ಹ್ಞೂ ಎಂದೆ. ನನ್ನ ಕುಮ್ಕಿ ಜಾಗದ ವಿಷಯ ಹೇಳುತ್ತಿದ್ದೇನೆ. ನಾನು ಅದಕ್ಕೆ ಈ ವರ್ಷವೇನೂ ಬೇಲಿ ಹಾಕಿದ್ದಲ್ಲ, ಪ್ರಾಕಿನಿಂದಲೇ ಹಾಕಿ ಬಂದದ್ದು. ಆದರೆ ಶಾನುಭಾಗರು ಅದರ ಇಂದಿನ ತೀರ್ವೆಯನ್ನೆಲ್ಲ ಕೊಡಬೇಕು ಎನ್ನುತ್ತಿದ್ದಾರೆ. ಅದಕ್ಕಾಗಿ ನಾನು ಪಟ್ಟ ಒದ್ದಾಟ ಸ್ವಲ್ಪವಲ್ಲ. ಅಷ್ಟು ಕಷ್ಟಪಟ್ಟರೂ ಯಾವ ಪ್ರತಿಫಲವೂ ಬಾರದ ಆ ನೆಲಕ್ಕೆ ಹಿಂದಿನ ಕಂದಾಯವನ್ನೆಲ್ಲ ಕೇಳಿದರೆ
ನಾನೆಲ್ಲಿಂದ ಕೊಡಲಿ? ನಾನಿಂದ ನಿನಗೆ ಅದರಿಂದ ಹುಟ್ಟುವಳಿ ಇಲ್ಲದೆ ಹೋದರೆ ಅದನ್ನು ನೀನು ಬಿಟ್ಟು ಬಿಡಬಹುದಲ್ಲ. ಬೇಲಿ ಗೀಲಿ ಎಂದು ಏತಕ್ಕೆ ಹಣ ಖರ್ಚು ಮಾಡಬೇಕು? ಬೇಲಿ ಹಾಕಿದ್ದು ಸ್ವಂತ ಕೆಲಸ ಮಾಡಿ, ಹಾಗೆ ಹಾಕಿದರೆ ಏನೋ ಜಾಗ ನನ್ನದಾಗಿ ಉಳಿಯುತ್ತದಲ್ಲ ಎಂಬ ಆಸೆಯಿಂದ ಮಾಡಿದ. ನಾಳೆ ಯಾರಾದರೂ 4 ಮಂದಿ ಬ್ಯಾರಿಗಳು ಬಂದು ಶಾನುಭಾಗರನ್ನು ಹಿಡಿದು ಅಗಳನ್ನು ಹಾಕಿಸಿ 4 ಗಿಡ ನೆಟ್ಟರೆ ನನ್ನ ಮಕ್ಕಳ ಪಾಲಿಗೆ ಸಿಗಬಹುದಾದ ಆ ಒಂದು ಗೇಣು ಜಾಗವೂ ತಪ್ಪಿತಲ್ಲ ಎಂಬ ಹೆದರಿಕೆ. ಮುಂದಿನ ಆಲೋಚನೆ? ಆಗಲ್ಲ ಸ್ವಾಮಿ, ಯಾವ ಯಾವ ಊರಿನವರಿಗೆ ನಮ್ಮೂರಿನ ಜಾಗವನ್ನು ಸರಕಾರ ಯಾಕೆ ದರಖಾಸ್ತಿಗೆ ಕೊಡಬೇಕು? ಅವರ ಊರಿಗೆ ನಾವು ಹೋಗಿ ದರಖಾಸ್ತಿಗೆ ಜಾಗ ಕೇಳುತ್ತೇವೆಯೇ? ನಾನು ಮೌನವಾದನ್ನು ಕಂಡು ಅವನಿಗೆ ತೀರಾ ಅಧೈರ್ಯವಾಯಿತು. ಅವನ ಭೂಮಿಯ ವಿಚಾರ ನನಗೆ ಏನೊಂದೂ ತಿಳಿದಿರಲಿಲ್ಲ. ತಿಳಿದು ನಾನು ಏನು ಮಾಡುವಂತೆಯೂ ಇದ್ದಿರಲಿಲ್ಲ. ಅವನು ಒಡ್ಡಿದ ಈ ಪ್ರಶ್ನೆಯನ್ನು ನಿವಾರಿಸಲು ಸುಗ, ನೀನು ಕಲೆಕ್ಟರಿಗೆ ಒಂದು ಅರ್ಜಿ ಮಾಡು ಎಂದೆ. ತಮ್ಮ ಮುಂದಕ್ಕೆ ಕಲೆಕ್ಟ್ರೇನು? ತಾವು ಒಂದು ಕೆಂಪು ಶಾಯಿಯ ಗೀಚು ಹಾಕಿದರೆ ಬಡವನಿಗೆ ಆ ಭೂಮಿ ಸಿಕ್ಕಿದಂತೆಯೇ ಲೆಕ್ಕ ಎಂದು ನನಗೆ ಮತ್ತೊಮ್ಮೆ ಹೇಳಿಕೊಂಡನು. ಹಾಗೆ ಆದಿಯನ್ನು ಸಾಗುವಾಗ ಗೋಪಾಲಯ್ಯನವರ ಕಾಟು ಮೂಲೆಯ ಆಸ್ತಿಯನ್ನು ಕುರಿತು ಹೇಳಿದನು. ಆಗಿನ ಕಾಲವಾದ್ದರಿಂದ ಹಾಗೆ ಹೋಯಿತು. ಆಗಿನ ದಿವಸವಾಗಿದ್ದರೆ ಅದು ಗೋಪಾಲಯ್ಯನವರ ಕೈಗೆ ಸಿಗಲಿಕ್ಕಿತ್ತೆ. ಅದು ಕೋಚ್ಮ್ಯಾನ್ ದೊರೆಗಳ ದರ್ಬಾರು, ರಾಮರಾಜ್ಯ ಆಗಿ ಹೋಗಿತ್ತು. ಇವರೇನು ತಮ್ಮ ಹೊಲ ಮನೆಗಳಿಗೆ ಸಮೀಪವಾಗಿರುವ ಜಾಗ ತಮ್ಮ ಕುಮ್ಮಿ ಹಕ್ಕು ಸ್ಥಾಪಿಸಬಹುದು ಎಂದು ತಿಳಿದು ಕೆಲಸಕ್ಕೆ ತೊಡಗಿದರು. ಹಣವನ್ನು ನೀರಿನ ಹಾಗೆ ಸುರಿದರು. ಕೆಲಸವೂ ನಡೆಯಿತು. ಶಾನುಭೋಗರು ಮಾತನಾಡಲಿಲ್ಲ. ಅಂದರೆ ಶಾನುಭೋಗರು ಗ್ರಾಮದಲ್ಲಿ ಇರುವುದೇ ಕಡಿಮೆ. ಅವರ ಮನೆ ಇರುವುದು ಪುತ್ತೂರಿನಲ್ಲಿ. ಮೊಕ್ಕಾಮು ಅಲ್ಲಿಗೆ. ಸರ್ಕಾರ ಹಣದ ವಸೂಲಿಗೆ ಬಂದಾರು. ಇನ್ನು ನಿಮ್ಮಂಥವರು ಯಾರಾದರೂ ಇಲ್ಲಿಗೆ ಬಂದಾರು. ಬಂದಾಗ ಇರುವುದು ಗೋಪಾಲಯ್ಯನವರ ಮನೆಯಲ್ಲಿಯೇ. ಹಾಗಾಗಿ ಯಾರ ಆಸ್ತಿಯೂ ಇದಕ್ಕೆ ಸಮೀಪವಿಲ್ಲ. ನಿಮ್ಮ ಕೆಲಸ ನೀವು ಮಾಡಿಸಿ. ಅರ್ಜಿ ಗೀರ್ಜಿ ಈಗೇನು ಬೇಡ, ಎಲ್ಲವನ್ನು ಪುರಿಸೊತ್ತಿನಲ್ಲಿ ಮಾಡುವ ಎಂದರು. ಆದರೆ ಗ್ರಹಚಾರಕ್ಕೆ ಒಂದು ದಿವಸ ಹೊಸತಾಗಿ ಬಂದ ಮಳೆಗಾರ ರೊಬ್ಬರ ಕಣ್ಣಿಗೆ ಆ ತೋಟ ಬಿದ್ದು ಅಲ್ಲಿ ಬಾಂದು ಕಲ್ಲನ್ನು ಕಾಣದೆಯೇ ಈ ಅಗೆಮೆಯನ್ನು ಯಾಕೆ ರೆಕಾರ್ಡು ಮಾಡಲಿಲ್ಲ ಎಂದು ಶಾನುಭೋಗರನ್ನು ದಬಾಯಿಸಿದರು. ರೆವಿನ್ಯೂ ಇಲಾಖೆಯವರು ಇವರನ್ನು ಹಾಗೆ ಒರಿದು ತಿಂದರೆ ಆ ಇಡೀ ತೋಟವೇ ಸರಕಾರಿ ಜಂಗ್ಲಿಗೆ ಕುಮ್ಕಿಯಾಗುತ್ತದೆ. ಅದನ್ನು ಬಿಟ್ಟುಕೊಡಬೇಕೆಂದು ಜಂಗ್ಲಿ ಖಾತೆಯವರು ಕೇಳಲಿಕ್ಕೆ ಶುರು ಮಾಡಿದರು. ಅದೇ ವರ್ಷವೇ ನಮ್ಮ ಗೋಪಾಲಯ್ಯನವರಿಗೆ ಗಂಡು ಮಗು ಹುಟ್ಟಿದ್ದು. ಮಗು ಹುಟ್ಟಿದ ಸಂತೋಷವನ್ನು ನುಂಗುವಷ್ಟು ದುಃಖ ಇದರಿಂದ ಉಂಟಾಯಿತು. ಶಾನುಭೋಗರು ಮೊದಲಿಗೆ ನನ್ನಿಂದ ದರ್ಖಾಸ್ತು ಅರ್ಜಿ ತಕ್ಕೊಂಡಿದ್ದರೆ ಈ ಕಷ್ಟ ನಷ್ಟ ತಪ್ಪುತ್ತಿತ್ತಲ್ಲ ಎಂದು ಅವರಿಗೂ ಶಾಪವಿಟ್ಟರು. ಆದರೆ ಒಂದು ಸಂಗತಿ, ಆಗಿನ ಶಾನುಭೋಗರು ಡೋಂಗಿಯಲ್ಲಿ ಕದೀಮರಾದರೂ ಉಂಡ ಮನೆಯ ಗಳುವನ್ನು ಮಾತ್ರ ಎಣಿಸಲಿಲ್ಲ. ಅವರು ಭಟ್ಟರಿಗೆ ಅಂದರು, ನಿಮ್ಮಿಂದಾಗಿ ನಾನು ರಜೆಯಲ್ಲಿರಬೇಕಾಗಿ ಬಂದಿದೆ. ಈ ಮಣೆಗಾರರಿಗೆ ವರ್ಗವಾಗುವ ತನಕ ನಾನು ಕೆಲಸಕ್ಕೆ ಹಾಜರು ಆಗುವ ಹಾಗಿಲ್ಲ. ನಿಮ್ಮ ಬಚಾವಿಗೆ ಒಂದೇ ಒಂದು ದಾರಿಯಿದೆ. ಕೋಚ್ಮ್ಯಾನ್ ದೊರೆಗಳು ಈ ವರ್ಷ ಜಾನುವಾರು ಜಾತ್ರೆಗೆ ಕುಳ್ಕುಂದಕ್ಕೆ ಬರುತ್ತಾರೆ. ಸೀದಾ ಹೋಗಿ ಅವರ ಮುಂದೆ ಹಾಲಾಹವಾಲೆ ಹೇಳಿಕೊಳ್ಳಿ ಎಂದರು. ಭಟ್ಟರಿಗೆ ಬೇರೆ ದಾರಿಯೇ ಕಾಣಿಸಲಿಲ್ಲ. ಅವರು ಆದದ್ದಾಗಲಿ ಎಂದು ಜಾತ್ರೆಗೆ ಸರ್ಕಿಟು ಬಂದ ದೊರೆಗಳನ್ನು ನೋಡಲಿಕ್ಕೆ ಹೋದರು. ನೆಟ್ಟಗೆ ಅವರ ಕೈಯಲ್ಲೇ ಒಂದು ಅರ್ಜಿಯನ್ನು ಕೊಟ್ಟರು. ದೊರೆಗಳ ಹಿಂದೆಯೇ ಮಣೆಗಾರರು, ಪಟೇಲರು, ತಹಶೀಲ್ದಾರರು ಎಲ್ಲರೂ ಬಂದಿದ್ದರು. ಭಟ್ಟರ ಧೈರ್ಯವನ್ನು ನೋಡಿ ದೊರೆಗಳಿಗೆ ಖುಷಿಯಾಗಿ ಯಾರಿದು ಏನು ಕತೆ ಎಂಬುದನ್ನು ವಿಚಾರಿಸಿ ತಿಳಿದುಕೊಂಡರು. ಆ ಮಧ್ಯಾಹ್ನವೇ ಅವರ ಇಡೀ ಪಟಲಾಮ ಭಟ್ಟರ ಮನೆಗೆ ಬಂದಿತು. ಭಟ್ಟರು ಎಳನೀರು ತನಿಸಿಕೊಟ್ಟರೆ ನೋ ಎಂದರು. ಕಾಟು ಮೂಲೆಯ ಜಾಗ ತೋರಿಸುವುದಕ್ಕೆ ಹೇಳಿದರು. ನಾನೂ ಇದ್ದೆ. ಅವರ ಗುಂಪಿನ ಹಿಂದೆ ಸಿಯಾಳ ಹೊತ್ತುಕೊಂಡು ಗೋಪಾಲಯ್ಯ ಎಷ್ಟು ಗುಡ್ಡಗಳನ್ನು ಹತ್ತಿ ಇಳಿಯಬಹುದೋ ಅಷ್ಟನ್ನು ಹತ್ತಿ ಇಳಿಸಿ ಅವರನ್ನು ಕರೆದುಕೊಂಡು ಹೋದರು. ದೊರೆಗಳಿಗೆ ಆ ಸ್ಥಳ ಮತ್ತು ಕೆಲಸಗಳನ್ನು ನೋಡಿ ಬಹಳ ಖುಷಿಯಾಯಿತು. ಅವರ ತೋಟ ನೋಡಿ ಬಂದವರೇ
ಮಣೆಗಾರರಿಗೆ ಹುಕುಂ ಮಾಡಿದರು. ಆ ಜಾಗವನ್ನು ಅಳೆಯಿಸಿ 10 ವರ್ಷಗಳ ತನಕ ತೀರ್ವೆ ಮಾಫಿಯಿಂದ ಅವರಿಗೆ ಕೊಡಿಸಬೇಕು ಎಂದು ಕೋಚ್ಮ್ಯಾನ್ ದೊರೆಗಳ ಹುಕುಂನಿಂದ ಮುಂದೆ ಫಾರೆಸ್ಟ್ನವರು ಸುಮ್ಮನಾಗಿ ಬಿಟ್ಟರು. ದೇರಣ್ಣ ಇಷ್ಟೆಲ್ಲವನ್ನು ಯಾಕೆ ಬಣ್ಣಿಸಿದ ಎಂಬುದು ಈಗ ನನಗೆ ಸ್ಪಷ್ಟವಾಯಿತು. 10 ವರ್ಷಗಳ ತೀರ್ವೆ ಮಾಫಿ ಮಾಡಿದಂಥ ಕಥೆಯನ್ನು ಹೇಳಿ ತನ್ನಿಂದ ಹಳೆಯ ತೀರ್ವೆ ಕೇಳಬಾರದು ಎಂಬುದು ಅವನ ಉದ್ದೇಶ. ನನಗೆ ಉಭಯ ಸಂಕಟ, ನಗುಗಳು ಏಕಕಾಲಕ್ಕೆ. ಗೋಪಾಲಯ್ಯ ನನ್ನನ್ನು ಈ ಬಿನಾಮಿ ತಹಶೀಲ್ದಾರಿಕೆಗೆ ಯಾಕೆ ತೊಡಗಿಸಿದರಪ್ಪ ಎಂದೆನಿಸಿತು. ನಾವು ಕಾಟು ಮೂಲೆಯನ್ನು ಸೇರುವಾಗ ಹೊತ್ತು ನೆತ್ತಿಗೇರಿತ್ತು. ದೇರಣ್ಣನ ಪುರಾಣವನ್ನು ಕೇಳಿ ನಾರಾಯಣಯ್ಯನು ನಗುತ್ತಿದ್ದ. ಬೇರೆ ದಿನವಾಗಿದ್ದರೆ ಊಟಕ್ಕೆ ಅಲ್ಲೇ ಉಳಿಯಬಹುದಾದ ದೇರಣ್ಣ ಅಪ್ಪಣೆಯಾಗಲಿ ಎಂದು ಹೇಳಿ ನಮ್ಮನ್ನು ಬೀಳ್ಕೊಟ್ಟ. ಭಟ್ಯ ಈ ತನಕ ಮೌನವಾಗಿದ್ದವನು ನಾವು ಅಂಗಳಕ್ಕೆ ಬಂದ ಮೇಲೆ, ಅಯ್ಯ, ನಿಮಗೆ ನಾನು ಬೇಕಾದಾಗ ಕರೆಯಿರಿ ಎಂದು ಹೇಳಿ ಹೊರಟು ಹೋದ. ಇತ್ತ ಅವಸರವಾಗಿ ನನ್ನ ಸ್ನಾನದ ಏರ್ಪಾಟು ಆಯಿತು. ಸ್ನಾನ ಮುಗಿಸಿ ನಾನು ಊಟದ ಮನೆಗೆ ಬಂದೆ. ಆ ದಿನ ಸಾವಿತ್ರಿ ಸುಬ್ರಾಯರ ಸವಾರಿ ಅಜ್ಜಿಯ ಮನೆಯಲ್ಲೇ ಉರಿದುಕೊಂಡಿದ್ದರಿಂದ ಮೊದಲ ಪಂಕ್ತಿಗೆ ನಾನು ನಾರಾಯಣಯ್ಯ ಮಾತ್ರ ಇದ್ದೆವು.